ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 21ನೇ ಕಂತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋ ಪ್ರಕಾರ ನಾವು ಆಲ್ರೆಡಿ ಬಿಲ್ಲನ್ನು ರೆಡಿ ಮಾಡಿದ್ದೀವಿ. ಏಪ್ರಿಲ್ ತಿಂಗಳ ಹಣ ಕೂಡ ಬಿಲ್ ರೆಡಿ ಮಾಡಿದ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಈಗ ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಬಂದಿದೆಯಾ ಇಲ್ವಾ ಅನ್ನೋ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ಅದರ ಜೊತೆಯಲ್ಲಿ 20ನೇ ಕಂತಿನ ಕತೆ ಏನಾಯಿತು, ಪ್ರತಿದಿನ ಜಮಾ ಆಗ್ತಾ ಇದೆಯಾ, ಈಗಾಗಲೇ ಎಷ್ಟು ಜನರಿಗೆ ಹಣ ಬಂದಿದೆ, ಇನ್ನೂ ಕೂಡ ಯಾವ್ಯಾವ ಜಿಲ್ಲೆಗೆ ಹಣ ಬರೋದು ಬಾಕಿ ಇದೆ, ಈ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ 20ನೇ ಕಂತು ಎಷ್ಟು ಜನರಿಗೆ ಈ ಕ್ಷಣದವರೆಗೂ ಸಹ ಒಂದು ಅಂದಾಜು ಅಪ್ರಾಕ್ಸಿಮೇಟ್ ಎಷ್ಟು ಜನರಿಗೆ ಬಂದಿರ್ಬೋದು ಅಂತ ನೀವು ನೋಡೋದಕ್ಕೆ ಹೋದರೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಇವತ್ತು ಹಾಕಿರುವಂಥ ಕಮ್ಯುನಿಟಿ ಪೋಸ್ಟು ,46% ಜನರಿಗೆ ಈಗಾಗಲೇ ಹಣ ಜಮಾ ಆಗಿದೆ. ಇನ್ನೂ ಕೂಡ 54% ಜನರಿಗೆ ಹಣ ಜಮಾ ಆಗೋದು ಬಾಕಿ ಇದೆ. ಓಕೆನಾ. ಇನ್ನು ಕೊಡಗು ಜಿಲ್ಲೆ ಇರ್ಬೋದು, ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು ಹಾಗೂ ಧಾರವಾಡ ಜಿಲ್ಲೆಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಇದುವರೆಗೂ ಸಹ ಇವತ್ತಿನವರೆಗೂ ಸಹ ಎಷ್ಟು ಜನರಿಗೆ ಗೃಹಲಕ್ಷ್ಮಿ 20ನೇ ಕಂತು ಬಂದಿದೆ ಅಂತ ನೋಡೋದಕ್ಕೆ ಹೋದರೆ ,46% ಜನರಿಗೆ ಮಾತ್ರ ಇನ್ನೂ ಹಣ ಜಮಾ ಆಗಿದೆ. ಸುಮಾರು 1,25,00,000 ಫಲಾನುಭವಿಗಳಲ್ಲಿ ಇನ್ನೂ 60ರಿಂದ 65 ಲಕ್ಷ ಜನರಿಗೆ ಇನ್ನೂ ಕೂಡ ಹಣ ಬರೋದು ಬಾಕಿ ಇದೆ. ದಯವಿಟ್ಟು ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ. 19 ಮತ್ತು 20ನೇ ಕಂತಿನ ಹಣ ಬಂದಿಲ್ಲ ಅಂದರೂ ಕೂಡ ಡೋಂಟ್ ವರಿ. ಯಾಕೆಂದರೆ ಈಗ ಸಾಕಷ್ಟು ಜನರಿಗೆ 19 ಮತ್ತು 20ನೇ ಕಂತಿನ ಹಣ ಒಂದು ದಿನ, 2 ದಿನ ಅಥವಾ 3 ದಿನ ಅಥವಾ ಸೇಮ್ ಡೇ ಈ ರೀತಿಯಾಗಿ ಜಮಾ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನರು ಕಳಿಸಿರುವಂಥ ಪ್ರೂಫನ್ನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿದ್ದೀನಿ. ನೀವು ವೀಕ್ಷಣೆಯನ್ನು ಜಾಯ್ನ್ ಆಗಿ ನೋಡ್ಬೋದಾಗಿರುತ್ತೆ. ಗೃಹಲಕ್ಷ್ಮಿ 21ನೇ ಕಂತು ಬಗ್ಗೆ ಹೇಳಬೇಕು ಅಂದರೆ ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮು ಈಗ ನಾವು ಏಪ್ರಿಲ್ ತಿಂಗಳ ಹಣ ಬಿಲ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಳೆದ ವಾರ ಏಪ್ರಿಲ್ ತಿಂಗಳು ಅಂದರೆ ಗೃಹಲಕ್ಷ್ಮಿ 21ನೇ ಕಂತು ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಓಕೆನಾ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸರ್ಕಾರದಿಂದ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಬಂದರೂ ಸಹ ಸಹಜವಾಗಿ ಒಂದು ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ ಏನಾದರೂ ಬಿಡುಗಡೆ ಹಂತಕ್ಕೆ ಬಂದಿದೆಯಾ ಇಲ್ವಾ ಅನ್ನೋದನ್ನು ನಿಮಗೆ ತಿಳಿಸುವಂಥ ಕೆಲಸ ಪ್ರತಿ ತಿಂಗಳು ಮಾಡ್ತಾ ಇದ್ವಿ. ಇವಾಗ ಚೆಕ್ ಮಾಡಿ ನೋಡೋದಕ್ಕೆ ಹೋದರೆ ಏಪ್ರಿಲ್ ತಿಂಗಳ ಹಣ ಅರ್ಜಿ ಸ್ಟೇಟಸ್ ಇನ್ನೂ ಕೂಡ ಶೋ ಆಗ್ತಾ ಇಲ್ಲ. ಅಂದರೆ ಶೋ ಆದರೂ ಸಹ ಇನ್ನೂ ಪುಷ್ ಟು DBT ಹಂತಕ್ಕೆ ಬಂದಿಲ್ಲ. ಓಕೆನಾ. ಯಾವುದೇ ತಿಂಗಳ ಗೃಹಲಕ್ಷ್ಮಿ ಹಣ ನಿಮಗೆ ಜಮಾ ಆಗಬೇಕು ಅಂದರೆ ಪುಷ್ ಟು DBT ಹಂತಕ್ಕೆ ಬಂದರೆ ಮಾತ್ರ, ಗೃಹಲಕ್ಷ್ಮಿ ಹಣ ಅಂತಲ್ಲ, ನಿಮಗೆ SSP ಸ್ಕಾಲರ್ಶಿಪ್ ಇರ್ಬೋದು, ನೀವು ಕೂಡ SSP ಸ್ಕಾಲರ್ಶಿಪ್ ಸ್ಟೇಟಸನ್ನು ಚೆಕ್ ಮಾಡಿದಾಗ ಪುಷ್ ಟು DBT ಅಂತ ಇತ್ತು ಅಂದರೆ ಮಾತ್ರ ನಿಮಗೆ ಹಣ ಶೀಘ್ರದಲ್ಲೇ ಬಿಡುಗಡೆ ಆಗುವಂಥದ್ದು. ಆ ಹಂತಕ್ಕೆ ಇನ್ನೂ ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ. ಹಾಗಾಗಿ ಅದರಲ್ಲೂ ಕೂಡ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ 19ನೇ ಕಂತು ಮತ್ತು 20ನೇ ಕಂತು ಜಮಾ ಮಾಡುವಂಥ ಪ್ರಕ್ರಿಯೆನೂ ಕೂಡ ಸ್ವಲ್ಪ ಸ್ಲೋ ಆಗಿರೋದ್ರಿಂದ ಇನ್ನೂ ಕೂಡ 21ನೇ ಕಂತು ಸ್ವಲ್ಪ ಜಮಾ ಆಗೋದು ಇನ್ನೂ ಕೂಡ ಲೇಟ್ ಆಗುವಂಥ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬಂದರೆ ನಿಮಗೆ ಪ್ರೂಫ್ ಸಮೇತ ನಾನು ತಿಳಿಸುವಂಥ ಕೆಲಸ ಮಾಡ್ತೀನಿ. ಹಾಗಾಗಿ ನಿಮಗೆ ಇವತ್ತಿನ ಅಪ್ಡೇಟ್ ಏನಿದೆ ಗೃಹಲಕ್ಷ್ಮಿ 20 ಮತ್ತು 21ನೇ ಕಂತು ಬಗ್ಗೆ ತಿಳಿಸುವಂಥ ಕೆಲಸ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.